ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದಂತ ಕೂಟ ಈ ತಿಂಗಳಲ್ಲಿ ಏರ್ಪಡಿಸಲಾಗಿದೆ. ಅಗಂಬೆ ಚರ್ಚ್ ವತಿಯಿಂದ ನಾನು ಪಾಸ್ಟರ್ ಪ್ರೇಮ್ ಕೆ ಆಗಿದ್ದೇನೆ. ಸೊ ಈ ತಿಂಗಳಲ್ಲಿ 30ನೇ ತಾರೀಕು ಮತ್ತು 31 ಮತ್ತು 1ನೇ ತಾರೀಕಿನಂದು 3 ದಿವಸದ ಉಪವಾಸ ಪ್ರಾರ್ಥನೆ. ಇದು ಬಿಡುಗಡೆ ಕೂಟ ಆಗಿರ್ತದೆ, ಸ್ವಸ್ಥತೆ ಕೂಟ ಆಗಿರ್ತದೆ ಮತ್ತು ಬಂಧನಗಳನ್ನು ಮತ್ತು ಈ ಎಲ್ಲ ಚಿಂತೆ ಭಾರಗಳನ್ನು ಮುರಿದು ಹಾಕುವಂತ ಈ ಕೂಟದಲ್ಲಿ ಅದ್ಭುತ ರೀತಿಯಾಗಿ ನಡೆಸ್ತಾ ದೇವರು ಬಂದಿದ್ದಾನೆ. ಅನೇಕ ಸಾಲಗಳಿಂದ, ಬಾಧೆಗಳಿಂದ, ಎಲ್ಲ ಬಂಧನಗಳಿಂದ ದೇವರು ಬಿಡಿಸ್ತಾ ಬಂದಿದ್ದಾನೆ ಮತ್ತು ಪರಿಶುದ್ಧಾತ್ಮನು ತುಂಬಾ ಬಲವಾಗಿ 3 ದಿವಸದ ಕೂಟದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಕೂಟದಲ್ಲಿ ಯಾರು ತಪ್ಪದೆ ಈ ಕೂಟದಲ್ಲಿ ಬರ್ರಿ. 30ನೇ ತಾರೀಕು, 31 ಮತ್ತು 1ನೇ ತಾರೀಕು ಸರಿಯಾಗಿ 12 ಗಂಟೆಯಿಂದ 3 ಗಂಟೆ ತನಕ ಈ ಪ್ರಾರ್ಥನೆ ಕೂಟ ನಡೀತದೆ. ಅದಕ್ಕಾಗಿ ಈ ಒಂದು ಕೂಟದಲ್ಲಿ ಎಲ್ಲರೂ ಭಾಗವಹಿಸಿ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ ಪುಸ್ತಕ 16:3ನೇ ವಾಕ್ಯ ಹೇಳ್ತದೆ, ನಿನ್ನ ಕಾರ್ಯವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲ ಆಗುವುದೆಂಬುದಾಗಿ. ನಿಮ್ಮ ಎಲ್ಲ ಕಷ್ಟ ದುಃಖಗಳು ಯೆಹೋವನಿಗೆ ಒಪ್ಪಿಸಲಿ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಎಲ್ಲ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸುವುದಾದರೆ ದೇವರು ಸಫಲಪಡಿಸ್ತಾನೆ, ದೇವರು ಜಯ ಕೊಡ್ತಾನೆ. ಅದಕ್ಕಾಗಿ ಈ ಕೂಟದಲ್ಲಿ ನಿಮ್ಮ ಎಲ್ಲ ಭಾರಗಳನ್ನು, ಎಲ್ಲ ಚಿಂತೆಗಳನ್ನು ಎಲ್ಲವನ್ನು ತೆಗೆದುಕೊಂಡು ಬಂದಾಗ ಪರಿಶುದ್ಧಾತ್ಮ ನಿಮ್ಮನ್ನು ಮುಟ್ಟಿ ಇದರಿಂದ ಬಿಡಿಸಿ ನಿಮ್ಮನ್ನು ಸಫಲಪಡಿಸೋಲಾಗಿದೆ ಅಂತೇವೆ. ಅದಕ್ಕಾಗಿ ದಯವಿಟ್ಟು ಯಾರು ತಪ್ಪದ ಹಾಗೆ ಈ ಕೂಟದಲ್ಲಿ ಭಾಗವಹಿಸಿ. 3 ದಿವಸದ ಈ ಕೂಟದಲ್ಲಿ ದೇವರು ನಿಮ್ಮನ್ನು ಅದ್ಭುತ ರೀತಿಯಾಗಿ ಮಹತ್ವ ಕಾರ್ಯಗಳಲ್ಲಿ ನಡೆಸುವನಾಗಿದ್ದಾರೆ. ದೇವರು ಈ ಒಂದು ಕೂಟದಿಂದ ದೊಡ್ಡ ಅದ್ಭುತ ನಡೆಸುವಂತ ದೇವರಿಗೆ ಮಹಿಮೆ ಪಡಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ತಪ್ಪದೆ ನೀವೆಲ್ಲರೂ ಭಾಗವಹಿಸಿ ದೇವರ ಆಶೀರ್ವಾದ ಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್.